ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಮುದ್ದೇಬಿಹಾಳ ತಾಲೂಕಿನ ಕುಂಟೂಜಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಸೆಪ್ಟೆಂಬರ್ 1ರಿಂದ 5ರವರೆಗೆ ಹಮ್ಮಿಕೊಂಡಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗಪ್ಪ ಸುಲ್ಲಳ್ಳಿ ಹೇಳಿದರು. ಕೊಟ್ಟಂಥ ಭಕ್ತರು ನಾವೆಲ್ಲಿ ಕಾಲು ಬೀಡಿ 5 ರೂಪಾಯಿ ಕೂಡ ಯಾವ ಕಸ್ಕೊಂಡು ಇದೆಲ್ಲ ಕೆಲಸ ಮಾಡಿದ್ವಿ. ಮತ್ತು ಇದು ಸ್ವಲ್ಪ ಹೆಚ್ಚಿಗೆ ಮಾಧ್ಯಮ ಸ್ವಲ್ಪ ಹಣ ಹರಿದು ಅಂತೇಳಿ ತಮ್ಮಲ್ಲಿ ಕೇಳ್ಬೋದು. ತಾಲೂಕಿನ ಕುಂಟೂಜಿ ದೇವಸ್ಥಾನದ ನೂತನ ಯಾತ್ರಿ ನಿವಾಸದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಾತ್ರೆಯ ಕಾರ್ಯಕ್ರಮಗಳ ವಿವರವನ್ನು ನೀಡಿದರು. ಈಗಾಗಲೇ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಆರಂಭವಾಗಿವೆ. ಸೆಪ್ಟೆಂಬರ್ 1ರಂದು ಬೆಳಗ್ಗೆ ದೇವಸ್ಥಾನದ ಕಳಸವನ್ನು ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಸೆಪ್ಟೆಂಬರ್ 1ರಂದು ಬೆಳಗ್ಗೆ 8ಕ್ಕೆ ಜನಪದ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಮಾಜಿ ಸೈನಿಕ ನಾಗಲಿಂಗಯ್ಯ ಮಠ್ ಮಾತನಾಡಿ, ಸೆಪ್ಟೆಂಬರ್ 2ರಂದು ಬೆಳಗ್ಗೆ 4ಕ್ಕೆ ಬಸವಣ್ಣನಿಗೆ ಮಹಾಪೂಜೆ, 8ರಿಂದ ಅನ್ನ ಸಂತರ್ಪಣೆ, ಮಧ್ಯಾಹ್ನ 3ಕ್ಕೆ ವಿವಿಧ ಕಲಾ ತಂಡಗಳಿಂದ ಕಳಸದ ಮೆರವಣಿಗೆ, ಬಳಿಕ ಕಳಸ ಶಿಖರಕ್ಕೇರಲಿದೆ. ನಂತರ ಮದ್ದು ಸುಡುವ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 10ಕ್ಕೆ ಕಲ್ಲೂರಿನ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘದಿಂದ ಖಾನಾವಳಿ ಚನ್ನಿ ನಾಟಕ ಪ್ರದರ್ಶನ ನಡೆಯಲಿದೆ. ನಾಟಕ ಕಾರ್ಯಕ್ರಮಕ್ಕೆ ಕುಂಟೂಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದು, ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರು ಉದ್ಘಾಟಿಸುವವರು. ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗಪ್ಪ ಸುಲ್ಲಳ್ಳಿ ಅಧ್ಯಕ್ಷತೆಯನ್ನು ವಹಿಸುವವರು. ಮುಖ್ಯ ಅತಿಥಿಗಳಾಗಿ ವೆ ಬಸಯ್ಯ, ಅಬ್ಬಿಹಾಳ್ ಮಠ್, ಬಸರಕೋಟ್ ಶಾಖಾಧಿಕಾರಿ ಶಿವಪ್ಪ ಆರೇಶಂಕರ್, ಮುಖಂಡರಾದ ಶಾಂತಗೌಡ ಬಿರಾದಾರ್, ಬಿಎಸ್ ಹುಗಾರ್, ಸತೀಶ್ ಓಸ್ವಾಲ್, ಅಮರೇಶ್ ಗೂಳಿ, ಪ್ರಕಾಶ್ ಇಲ್ಲೂರು, ಜಗದೀಶ್ ನಾಯಕ್ ಆಗಮಿಸುವವರು ಎಂದು ತಿಳಿಸಿದರು. ಕಾರ್ಯಕ್ರಮಗಳು ಇರ್ತವೆ. 2/9/2024 ಸೋಮವಾರದಂದು ಕಳಸದ ಮೆರವಣಿಗೆ ಪ್ರಾರಂಭವಾಗಿ ಕಳಸ ಶಿಖರವನ್ನು ಏರುವುದು, ಅನೇಕ ತರಹದ ವಾದ್ಯ ವೈವಿಧ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಶಿಖರವನ್ನು ಕಳಸ ಏರುತ್ತದೆ. ಸಾಯಂಕಾಲ 8-9 ಗಂಟೆವರೆಗೆ ಇದು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವಾಗಿದೆ. ಅದಕ್ಕೋಸ್ಕರವಾಗಿ ಅವತ್ತೇ ರಾತ್ರಿ ಖಾನಾವಳಿ ಚಂದ್ರ ಅನ್ನುವಂಥ ಒಂದು ಸುಂದರ ನಾಟಕ, ವಿಶೇಷವಾಗಿ ಇದರಲ್ಲಿ ನಯನ ಮತ್ತು ಹರೀಶ್ ಅವರು ಭಾಗವಹಿಸಲಿದ್ದಾರೆ. ಇದು ದಿವ್ಯ ಸಾನ್ನಿಧ್ಯವನ್ನು ಚನ್ನವೀರ ಮಹಾಶಿವಸ್ವಾಮಿಗಳು, ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ನೆರವೇರುತ್ತವೆ. ದೇವಸ್ಥಾನ ಸಮಿತಿ ಸದಸ್ಯ ಸಂತೋಷ್ ಬಿರಾದಾರ್ ಮಾತನಾಡಿ, ಸೆಪ್ಟೆಂಬರ್ 3ರಂದು ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ನಂತರ ವಿವಿಧ ಭಾರ ಎತ್ತುವ ಸ್ಪರ್ಧೆಗಳು ಜರುಗಲಿವೆ. ರಾತ್ರಿ 8ಕ್ಕೆ ನಿಜಾಮ ಕುಂಟೂಜಿ ಬಳಗದಿಂದ ಕಾಮಿಡಿ ಕಿಲಾಡಿ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಉದ್ಘಾಟಿಸುವವರು. ಬಸವೇಶ್ವರ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷ ಆನಂದ್ ಗಸ್ತಿಗಾರ್ ಅಧ್ಯಕ್ಷತೆಯನ್ನು ವಹಿಸುವವರು ಎಂದು ಹೇಳಿದರು. ಸೆಪ್ಟೆಂಬರ್ 4ರಂದು ಬೆಳಗ್ಗೆ 8ಕ್ಕೆ ಟ್ರ್ಯಾಕ್ಟರ್ ಎಂಜಿನ್ ಸ್ಪರ್ಧೆ, 9ಕ್ಕೆ ಎತ್ತಿನ ಗಾಡಿ ರೇಸ್, ಮಧ್ಯಾಹ್ನ 12ಕ್ಕೆ ಪುಟ್ಟಿಗಾಡಿ ರೇಸ್, ರಾತ್ರಿ 8ಕ್ಕೆ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ. ಯಂಕಂಚಿ ಅಭಿನವ ರುದ್ರಮುನಿ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸುವವರು. ಕುರುಬರ ಸಂಘದ ತಾಲೂಕಾಧ್ಯಕ್ಷ ಎಂಎನ್ ಮದರಿ ಉದ್ಘಾಟಿಸುವವರು. ಸಮಿತಿ ಸಹ ಕಾರ್ಯದರ್ಶಿ ರಾಮಣ್ಣ ಹುಲಗಣ್ಣಿ ಅಧ್ಯಕ್ಷತೆಯನ್ನು ವಹಿಸುವವರು ಎಂದು ತಿಳಿಸಿದರು. ಸೆಪ್ಟೆಂಬರ್ 5ರಂದು ಬೆಳಗ್ಗೆ 9ಕ್ಕೆ ಗಾಡಿ ರೇಸ್, 10ಕ್ಕೆ ಟ್ರ್ಯಾಕ್ಟರ್ ಹಿಂಬದಿಯ ಬಲ ಪ್ರದರ್ಶನ, 12ಕ್ಕೆ ತೆರಬಂಡಿ ರೇಸ್, ಸಂಜೆ 5ಕ್ಕೆ ಲೂಡೋ ಕಿಂಗ್ ಸ್ಪರ್ಧೆ, 8ಕ್ಕೆ ಪಗಡಿ ಸ್ಪರ್ಧೆ, 9ಕ್ಕೆ ಮಗಹೋದರೂ ಮಾಂಗಲ್ಯ ಮುಖ್ಯ ನಾಟಕ ಪ್ರದರ್ಶನ ನಡೆಯಲಿದೆ. ಗುಳೇದ್ಗುಡ್ಡದ ಮರಡಿ ಮಠದ ಅಭಿನವ ಕಾಡಸಿದ್ದೇಶ್ವರ ರುದ್ರಮುನಿ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸುವವರು. ಉದ್ಯಮಿ ಶರಣು ಸಜ್ಜನ್ ಉದ್ಘಾಟಿಸುವವರು. ಸಮಿತಿ ಖಜಾಂಚಿ ಬಸಲಿಂಗಪ್ಪಗೌಡ ಬಿರಾದಾರ್ ಅಧ್ಯಕ್ಷತೆಯನ್ನು ವಹಿಸುವವರು ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಮಲ್ಲಿಕಾರ್ಜುನ್ ನಾಟೇಕರ್, ಆನಂದ್ ಗಸ್ತಿಗಾರ್, ಬಸನಗೌಡ ಬಿರಾದಾರ್, ಬಸವರಾಜ್ ಹುಲಗಣ್ಣಿ, ಸಿದ್ದಪ್ಪ ಹೂಗಾರ್, ಮಲ್ಲಿಕಾರ್ಜುನ್ ಹೆಬ್ಬಾಳ್, ಬಸರಕೋಡ ಹೆಸ್ಕಾಂ ಶಾಖಾಧಿಕಾರಿ ಶಿವಪ್ಪ ಆರೇಶಂಕರ್, ಸಂಗಯ್ಯ ಮಠ್, ವೀರಬಸು ಊರಾನ್, ಬಸಯ್ಯ ಮಠ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.